ಅಮ್ಮ, ತನ್ನ ಗುರುವಿನಲ್ಲಿ ಸರ್ವ ಗುರುಗಳನ್ನು ನೋಡೋರು ಹೇಗಿರ್ತಾರೆ ಅಮ್ಮ? ಮೊದಲು ನನ್ನ ಗುರು ಅಂತ ಮಾಡ್ಕೊಳ್ಳೋಕ್ಕೆ ಅಲ್ಲೇ ತುಂಬ ನೀವು ತಿಳ್ಕೋಬೇಕಾಗತ್ತೆ. ಸರ್ವಗುರುಗಳನ್ನ ಬಿಡಿ, ಮೊದಲು ನನ್ನ ಗುರುವಿನಲ್ಲಿ ಅಂತ ಕೇಳಿದ್ರಿ. ನಿಮ್ಮ ಗುರುವಿನಲ್ಲಿ ಎಲ್ಲರನ್ನೂ ನೋಡಬೇಕಾದ್ರೆ ಮೊದಲು ನಿಮ್ಮ ಗುರುವಿನಲ್ಲಿ ನೋಡಬೇಕಲ್ಲ ಗುರುನ. ನಿಮ್ಮ ಗುರುವಿನಲ್ಲಿ ನೀವು ಅಥೆಂಟಿಕ್ ಆಗಿ ಗುರುವನ್ನು ನೋಡಬೇಕಲ್ಲ. ಅದಕ್ಕೆ ನೀನು ಬಹಳ ಮುಖ್ಯ ಆಗ್ತೀಯ ಗುರುಕ್ಕಿಂತ. ಎಷ್ಟು ನೀನು ಕರಗ್ತೀಯ, ಎಷ್ಟು ನೀನು ಅಹಂಕಾರನ ಕೊಡ್ತೀಯ, ಯಾವ ದೃಷ್ಟಿಯಿಂದ ನಿನ್ನ ಗುರುನ ನೋಡ್ತಾ ಇದೀಯಾ, ಯಾವ ರೀತಿ ಕನೆಕ್ಷನ್ ನಿನ್ನ ಗುರು ಜೊತೆ ನಿನಗಿದೆ, ಎಷ್ಟು ಶ್ರದ್ಧೆ ಭಕ್ತಿ ನಿನಗಿದೆ, ಸಂಪೂರ್ಣವಾಗಿ ನಿನ್ನ ಗುರುವನ್ನು ನೀನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿನ್ನಲ್ಲಿ ನೀನು ಸಂಪೂರ್ಣ ಕರಗಬೇಕಾಗತ್ತೆ. ಇದು ಒಂದು ದೊಡ್ಡ ಆತ್ಮ ಸಂಶೋಧನಾ ಪ್ರಾಸೆಸ್. ಈ ಒಂದು ಪ್ರಕ್ರಿಯೆಯಲ್ಲಿ ನೀನು ನಿನ್ನ ಗುರುವನ್ನು ಕಂಡುಕೋತೀಯ. ಆಗ ನಿನಗೆ ಆ ಗುರು ಬರೀ ಮನುಷ್ಯ ಅಲ್ಲ, ಅಥವಾ ಪರ್ಸನ್ ಅಲ್ಲ, ವ್ಯಕ್ತಿ ಅಲ್ಲ, ಇದೊಂದು ಆವರಿಸ್ಕೊಂಡಿರೋ ಶಕ್ತಿ. ಇದು ಎಲ್ಲರಲ್ಲೂ ಕೂಡ ನಾನು ಈ ಶಕ್ತಿಯನ್ನು ನೋಡಬಲ್ಲೆ. ಯಾರು ಗುರು ಅಂತಾರೋ ಅವರಲ್ಲಿ ನಾನು ನೋಡಬಲ್ಲೆ. ಯಾರು ಗುರು ನೋಡಿದ್ರು ನನ್ನ ಗುರುವೇ ಕಾಣುತ್ತೆ. ಅದು ನೆಕ್ಸ್ಟ್ ಸ್ಟೇಜ್. ಅಷ್ಟಕ್ಕೆ ಮುಗಿಯಲ್ಲ ಅವನ ಬೆಳವಣಿಗೆ. ಬರೀ ಗುರುವಿನಲ್ಲ, ಸರ್ವರಲ್ಲೂ ನನ್ನ ಗುರುವನ್ನು ನೋಡ್ತೀನಿ. ಸರ್ವಗುರುವರಲ್ಲಿ ನೋಡೋದು ಓಕೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ಶ್ರೀಧರ ಸ್ವಾಮಿನ, ಶ್ರೀಧರ ಸ್ವಾಮಿನಲ್ಲಿ ಅಮ್ಮನಲ್ಲಿ ಶ್ರೀ ರವಿಶಂಕರನ, ಎಲ್ಲ ಗುರುಗಳನ್ನು, ಸಚ್ಚಿದಾನಂದ ಸ್ವಾಮಿಗಳನ್ನು ನೋಡ್ಬೋದು. ಅದೇನು ನೋಡ್ಬೋದು, ನಿಮಗೆ ಗೊತ್ತು ಎಲ್ಲ ಗುರುಗಳು ಒಂದೇ ಸತ್ಯ, ಒಂದೇ ಒಂದು ತತ್ವದಲ್ಲಿ ಬೋಧನೆ ಮಾಡಿದ್ದಾರೆ ಅಂತ. ಇದು ನಿಮ್ಮ ಮನಸ್ಸು ಒಪ್ಕೊಂಡ್ಬಿಡುತ್ತೆ. ಆದರೆ ಮಿಕ್ಕದವರೆಲ್ಲ ನಿಮಗೆ ಲೆಕ್ಕಕ್ಕೆ ಇಲ್ವೇ? ಆಗ ನಿಮ್ಮಲ್ಲಿ ಪ್ರಯೋಜನ ಇಲ್ಲ. ಸರ್ವಗುರುಗಳನ್ನು ಒಂದೇ ನಿನ್ನ ಗುರು ನೋಡೋದ್ರಿಂದ ನಿನ್ನ ಗುರು ಎಕ್ಸ್ಪೆಕ್ಟ್ ಮಾಡೋದೇನು? ನೀನು ನನ್ನನ್ನು ಪ್ರೀತಿಸೋ ಹಾಗೆ ಎಲ್ಲರನ್ನೂ ಪ್ರೀತಿಸು, ನಿನ್ನ ಸುತ್ತಲಿರೋರನ್ನ ಪ್ರೀತಿಸು. ಅದು ಗುರು ಎಕ್ಸ್ಪೆಕ್ಟ್ ಮಾಡೋದು. ನಿಮಗೆ ಎಷ್ಟು ಕಷ್ಟ ಆಗತ್ತೆ, ನೀವು ಪ್ರೀತಿಸಿರುವಂತಹ ಮಕ್ಕಳು, ಮೊಮ್ಮಕ್ಕಳು, ಗಂಡ ಈ ಪ್ರೀತಿನ ಅರ್ಥ ಮಾಡಿಕೊಂಡು ಇದನ್ನು ಮೀರಿ ನೀವು ಗುರುನ ಪ್ರೀತಿಸಿರ್ತೀರ. ತಕ್ಷಣ ಏನಾದರೂ ಗುರು ಬೈದಾಗ ನೀವು ಅವ್ರ ಹತ್ರನೇ ಹೋಗ್ತೀರ. ಅಯ್ಯೋ ಏನು ಮಾಡೋದು, ಈ ಗುರು ಏನು ಪ್ರಯೋಜನ ಇಲ್ಲ, ನನ್ನನ್ನು ಬೈದ, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಮತ್ತು ನಿಮ್ಮ ವ್ಯಾಮೋಹದಲ್ಲೇ ಹೋಗಿ ಬೀಳ್ತೀರ. ಅಂದರೆ ಪ್ರಾರಂಭದಲ್ಲಿ ನೀವು ನಿಮ್ಮ ಗುರುವನ್ನು ಪ್ರೀತಿಸೋದೇ ಕಷ್ಟ. ಯಾಕೆಂದರೆ ಇಲ್ಲಿ ವ್ಯಾಮೋಹ ಎಳಿತಾ ಇರುತ್ತೆ, ಪೂರ್ತಿ ಪ್ರೀತಿ ಕೊಡೋಕ್ಕಾಗಲ್ಲ. ಹೀಗಿದ್ದಾಗ ನೀವು ಬೇರೆ ಗುರುಗಳನ್ನ ಹೇಗೆ ಅವರಲ್ಲಿ ನೋಡೋಕ್ಕೆ ಸಾಧ್ಯ? ಹಾಗೆ ನೋಡೋಕ್ಕಾದ್ರೂ ನಿಮಗೆ ನಿಮ್ಮ ಒಂದು ಪರಿಸರದಲ್ಲಿ ಗುರು ಮತ್ತು ನಿಮ್ಮ ಮನೆಯವ್ರನ್ನ ಯಾವ ರೀತಿ ನೋಡ್ತೀರೋ ಹಾಗೆ ಈ ಪ್ರಪಂಚದಲ್ಲಿ ಇರೋದನ್ನೆಲ್ಲ ನೋಡೋಕ್ಕಾಗತ್ತಾ? ಇದೊಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಯಾವಾಗ ನೀವು ಆ ಪ್ರೀತಿನ ಎಲ್ಲರಿಗೂ ಕೊಡೋಕ್ಕೆ ನಿಂತ್ಕೊಳ್ತೀರಾ, ಎಲ್ಲರಲ್ಲೂ ಗುರುಗಳು ನೋಡ್ತೀರಾ, ನಿಮ್ಮ ಪೂರ್ಣ ಸ್ವಭಾವವೇ ಅಲ್ಲಿ ಬದಲಾಗುತ್ತೆ. ದಟ್ ಈಸ್ ಅನ್ಕಂಡೀಷನಲ್ ಲವ್. ಅದನ್ನು ದೇವರು ತನಗೆ ನೀನು ಸಮರ್ಪಿಸ್ತಾ ಇರೋ ಭಕ್ತಿ ಅಂತ ಸ್ವೀಕಾರ ಮಾಡ್ತಾನೆ. ಗುರುವಿಗೆ ತೃಪ್ತಿ ಆಗುತ್ತೆ ತಾನು ಕೊಟ್ಟ ಜ್ಞಾನ ಪರಿಪೂರ್ಣವಾಗಿದೆ ಅಂತ. ಅಮ್ಮ, ಈ ಅಹಂಕಾರ ಅನ್ನೋದಿದೆಯಲ್ಲ, ಅದು ಶರಣಾಗೋಕ್ಕೆ ಸಾಧ್ಯನಾ? ಇದು ಯಾವತ್ತಾದ್ರೂ ಇತಿಹಾಸದಲ್ಲಿ ನಡೆದಿದೆಯಾ? ಅಹಂಕಾರದಲ್ಲಿದ್ದವರು ಶರಣಾಗೋದು, ಅಥವಾ ಅಹಂಕಾರ ಅನ್ನುವಂತಹ ಒಂದು ಗುಣವನ್ನೇ ಶರಣಾಗಿಸೋದು ಇತಿಹಾಸದಲ್ಲಿ ನಡೆದಿದೆಯಾ? ಕೆಲವರು ಹೇಳ್ತಾರೆ, ನಾನು ಸರ್ವಸ್ವವನ್ನು ನಿಮಗೆ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಕೊಡ್ತೀನಿ, ಎಲ್ಲ ಶರಣಾಗಿದ್ದೀನಿ, ನನ್ನ ಜೀವನನೇ ಕೊಟ್ಟಿದ್ದೀನಿ, ನನ್ನ ಪ್ರಾಣನೇ ಕೊಟ್ಟಿದ್ದೀನಿ, ಎಲ್ಲ ಕೊಡ್ತೀನಿ. ಬೇಕಾದ್ರೆ ನಿಮ್ಮ ಅಂದರೆ ನಂಗೆ ತುಂಬ ಇಷ್ಟ, ಎಲ್ಲ ಕೊಡ್ತೀನಿ. ಅದು ಎಲ್ಲ ಕಟ್ಕೊಂಡು ಗುರು ಏನು ಮಾಡ್ತಾನೆ? ಅದೆಲ್ಲ ಏನೂ ಬೇಕಾಗಲ್ಲ ಗುರುಗೆ ನೀನು ಅಹಂಕಾರನ ಕೊಡೋದು ಅಂದರೆ ಅಹಂಕಾರನ ಪಕ್ಕಕ್ಕೆ ಇಡೋದು ಅಂತ. ಗುರು ಹತ್ರ ಬಂದಾಗ ನೀನು ಎಲ್ಲವನ್ನೂ ಕೊಡೋದು ಅಂದರೆ ಎಲ್ಲವೂ ಕೂಡ ನಿಂದು ಅಹಂಕಾರವೇ. ಅಹಂಕಾರದಿಂದಲೇ ಪ್ರತಿಯೊಂದು ಪ್ರಪಂಚದಲ್ಲಿ ಎಲ್ಲ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಲಿಸ್ಟ್ ಮಾಡೋಕ್ಕಿಂತ ಎಲ್ಲವೂ ಯಾವುದಕ್ಕೆ ಎಲ್ಲವೂ ಕಾರಣವಾಗಿದೆಯೋ, ಮೂಲ ಕಾರಣವಾಗಿದೆಯೋ,
ಎಲ್ಲವನ್ನೂ ಯಾವುದು ಮಾಡಿಸ್ತಾ ಇದೆಯೋ ಅದನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಡೋದು. ಜೀವನದಲ್ಲಿ ಎಲ್ಲವನ್ನೂ ಕೂಡ ಒಂದು ಪಾತ್ರದಿಂದನೇ ಆಗಬೇಕಲ್ವ, ಆ ಪಾತ್ರಗಳನ್ನೆಲ್ಲ ಪಕ್ಕಕ್ಕಿಡೋದು. ಆ ಪಾತ್ರಗಳೆಲ್ಲ ಬಂದಿರೋದು ಸಬ್ಸ್ಟಿಟ್ಯೂಟ್, ನಾನು ನಂದು ಅನ್ನೋದು. ಆ ಸತ್ಯಕ್ಕೆ ಸಬ್ಸ್ಟಿಟ್ಯೂಟ್. ಸತ್ಯ ಗೊತ್ತಿಲ್ಲದೆ ಇರೋರು ಒಂದು ಸಬ್ಸ್ಟಿಟ್ಯೂಟ್ ಇದನ್ನು ತೊಗೊಂಡಿರ್ತಾರೆ, ಇದನ್ನು ತಾವು ಬೆಳೆಸ್ಕೊಂಡಿರ್ತಾರೆ, ಇದನ್ನು ಕಲ್ಪಿಸ್ಕೊಂಡಿರ್ತಾರೆ. ಅದರಿಂದ ನಾಟಕ ನಡೀತಾ ಇರುತ್ತೆ. ಸತ್ಯ ಎದುರಿಸ್ಬೇಕಾದ್ರೆ ಗುರು ಅದು ಸತ್ಯ ಸ್ವರೂಪ. ಆದರೆ ಅದು ಎದುರಿಸ್ಬೇಕಾದ್ರೆ ಗುರು ಹೇಳ್ತಾನೆ, ನನಗೇನೂ ಕೊಡಬೇಡ, ನೀನು ಇದನ್ನೆಲ್ಲ ಪಕ್ಕಕ್ಕಿಡು, ಇದನ್ನೆಲ್ಲ ಪಕ್ಕಕ್ಕಿಟ್ಟು ಖಾಲಿ ಮಾಡ್ಕೊ. ಅಹಂಕಾರ ಬಿಡೋಕ್ಕಾಗಲ್ಲ ಪೂರ್ತಿ, ಅದು ಬಂದು ಬರ್ತಾ ಇರುತ್ತೆ. ಮೋಡನ ಒಂದು ಕಡೆ ಸರಿಸ್ಬಿಟ್ಟು ಇನ್ನಾಗೋಯ್ತು ಅಂತಿದೆಯಾ? ಇಲ್ಲ, ಅವಾಗವಾಗ ಬರ್ತಾ ಇರುತ್ತೆ. ಕಾನ್ಸ್ಟೆಂಟಾಗಿ ಊದ್ತಾ ಇರಬೇಕು, ಉಫ್ ಉಫ್ ಅಂತ ಚದುರಿಸಿ ಕ್ಲಾರಿಟಿ ನೋಡ್ತಾ ಇರಬೇಕು. ಆ ಮಾಯೆ ಮುತ್ಕೊಂಡು ಬರ್ತಾ ಇರುತ್ತೆ. ಮಾಯೆಯ ಸ್ವಭಾವನೇ ಪರದೆ ಥರ ಮುಚ್ಕೊಳ್ಳೋದು. ಅದು ಬಂದಾಗ ಸತ್ಯ ಕಾಣಲ್ಲ. ನಮ್ಮ ಕಾನ್ಸ್ಟೆಂಟ್ ಎಫರ್ಟ್ ಏನು? ಆ ಪಕ್ಕಕ್ಕೆ ಸರಿಸೋದೇ. ಗುರು ಸಹಾಯ ಮಾಡ್ತಾರೆ. ನೀನು ಯಾವಾಗ ಗುರುಗೆ ಬಿಟ್ಕೊಡ್ತೀಯಾ, ಗುರು ಸಹಾಯ ಮಾಡಿ ಅದನ್ನು ಪಕ್ಕಕ್ಕೆ ಸರಿಸೋದಕ್ಕೆ ಸಹಾಯ ಮಾಡ್ತಾರೆ. ಅವನಿಗೆ ಬೇಕಾಗಿರೋದು ನಿನ್ನ ಒಳಗಿರೋ ನೀನು. ಗುರುಗೆ ಬೇಕಾಗಿರೋದು ನಿನ್ನ ಅಹಂಕಾರ ಅಲ್ಲ. ನಿನ್ನ ಅಹಂಕಾರ ಕೊಡು ಅಂತ ಕೇಳೋದು. ನಿನ್ನ ಅಹಂಕಾರ ಕೊಡು, ನೀನು ಅದು ಕೊಡು ಇದು ಕೊಡು ಅಂತ ಕೇಳಲ್ಲ. ಇದು ಯಾವುದು ಬೇಡ ನನಗೆ, ನಿನಗೂ ಬೇಡ, ಸ್ವಲ್ಪ ಹೊತ್ತು ಪಕ್ಕಕ್ಕಿಡು. ಇದು ನಮ್ಮಿಬ್ಬರ ಮಧ್ಯ ಅಟ್ಯೂನ್ಮೆಂಟ್ ಆಗಲ್ಲ, ಒಂದಾಗಕ್ಕಾಗಲ್ಲ. ಇದೆಲ್ಲ ಪಕ್ಕಕ್ಕಿಡೋಣ. ಈ ಪಕ್ಕಕ್ಕಿಡುವಾಗ ಗುರುನೂ ಪಕ್ಕಕ್ಕಿಡಬೇಕು, ಶಿಷ್ಯರು ಪಕ್ಕಕ್ಕಿಡಬೇಕು. ಇಬ್ಬರೂ ಪಕ್ಕಕ್ಕಿಟ್ರೇ ಅಲ್ಲಿ ಏನಾದರೂ ಆಗ್ತದೆ. ಅದಕ್ಕೆ ಯಾವಾಗಲೂ ಹೇಳ್ತಿರ್ತಾರೆ, ಆರೋಗ್ಯನ್ಸ್ ಆಫ್ ಶಿಷ್ಯ ಆ್ಯಂಡ್ ಈಗೋ ಆಫ್ ಗುರು ಡಸಂಟ್ ವರ್ಕ್ ಅಂತ. ಅಥವಾ ಆರೋಗ್ಯಂಟ್ ಆಫ್ ಗುರು ಆ್ಯಂಡ್ ಈಗೋ ಆಫ್ ಶಿಷ್ಯ ಡಸಂಟ್ ವರ್ಕ್. ಎರಡೂ ಹೊಂದ್ಕೊಳ್ಳೋದೇ ಇಲ್ಲ. ಇಬ್ಬರಲ್ಲಿ ಯಾರಿದ್ರು ಗುರು ಯಾವಾಗಲೂ ಸರೆಂಡರ್ ಆಗಬೇಕು. ಗುರು ಸರೆಂಡರ್ ಆಗಿ ಕರಗಿದ ಮೇಲೆ ಆ ಶಿಷ್ಯನ ಕರಗಿಸ್ಕೊಳ್ಳೋಕ್ಕೆ ಸಾಧ್ಯ. ಅವನು ಕರಗಿದಾಗ ಇವನು ಕರಗಬೇಕು. ಇಲ್ಲಿ ಡಿಸಾಲ್ವಿಂಗ್ ಅಥವಾ ಗಿವಿಂಗ್, ಟೋಟಲಿ ಗಿವಿಂಗ್, ಇವೆಲ್ಲ ಲಯ ಶಕ್ತಿ. ಲಯವಾಗಬೇಕು. ಮಾಯೆ ಲಯವಾದಾಗ ಆ ಒಂದು ಹೊಸತನ ಬರುತ್ತಲ್ಲ, ಅದರಲ್ಲಿ ಕನೆಕ್ಟ್ ಆಗುತ್ತೆ. ಅಮ್ಮ, ಗುರುಗಳ ಹತ್ರ ಬರೀ ಕೈಯಲ್ಲಿ ಹೋಗಿ ಕುಡ್ದು ಅಂತ ಹೇಳ್ತಾರೆ. ಹಾಗಾದಾಗ ಗುರುಗಳ ಹತ್ರ ಹೋಗಿ ನಾವು ನಮಗೇನೋ ಒಂದು ತೊಗೊಂಡು ಹೋಗಿ ಕೊಟ್ಟರೆ, ಅಂದರೆ ಅದು ಬಹಳ ಒಂದು ಅವರಿಗೆ ಉಪಯೋಗ ಆಗದೇ ಇರೋ ಅಂಥದ್ದು, ಅಥವಾ ಮೇಲೆ ಹೊದಕ್ಕೆ ಒಂದು ಒಳಗಿನ್ನೇನೋ ಆ ಥರ ಕೊಟ್ಟರೆ ನಿಜವಾಗ್ಲೂ ಅವ್ರಿಗೆ ಫಲ ಸಿಗುತ್ತಮ್ಮ? ಮೊದಲನೇದು, ಗುರುವಿಗೆ ಏನೂ ಬೇಕಿಲ್ಲ. ಫಸ್ಟ್ ತಿಳ್ಕೊಳ್ಳಿ, ಗುರು ಅಂತ ಅಂದ ತಕ್ಷಣ ಅವನು ಇಸ್ಕೊಳ್ಳೋಕ್ಕಿಲ್ಲ. ಅವನು ನಮ್ಮಿಂದ ಏನನ್ನೂ ಅಪೇಕ್ಷೆ ಪಡೋದಿಲ್ಲ. ಗುರುವಿಗೆ ನಾವೇನಾದರೂ ಕೊಡಬೇಕಾದ್ರೆ ಗುರು ಮಿಷನ್ ಏನಿದೆ, ಗುರು ಮಿಷನ್ ಏನು, ಅವನ ಒಂದು ಪರ್ಪಸ್ಗೆ, ಅವನ ಒಂದು ಗುರಿಗೆ, ಅವನ ಒಂದು ಸಾಧನೆಗೆ, ಅವನು ಏನು ಮಾಡೋಕ್ಕೆ ಈ ಭೂಮಿ ಮೇಲೆ ಅವನನ್ನು ಪರಮಾತ್ಮ ಕಳಿಸಿದ್ದಾನೆ ಅದಕ್ಕೆ ಸಹಾಯ ಆಗುವಂಥದ್ದು ಕೊಡಬೇಕು. ಅದಕ್ಕೆ ಪೋಷಿಸುವಂಥದ್ದು ಕೊಡಬೇಕು. ಅದನ್ನು ಹಿಡಿದು ಎತ್ತಿ ನಿಲ್ಲುವಂಥದ್ದು ಕೊಡಬೇಕು. ಗುರು ಕಾಣಿಕೆ ಅಂದರೆ ಇದು ಶಾಸ್ತ್ರಕ್ಕೆ ಕೊಡೋದಲ್ಲ, ಏನೋ ಒಂದು ಕೊಡಬೇಕು ಅಂತ. ಕೆಲವರು ಗಿಫ್ಟ್ ಅಂತ ಇದೆ. ಆ ಗಿಫ್ಟು ನಿಜವಾಗ್ಲೂ ಇದು ಬಹಳ ಇದನ್ನು ಸ್ಟಾಪ್ ಮಾಡಬೇಕು. ಗಿಫ್ಟ್ ಕೊಡೋದನ್ನು ನಿಲ್ಲಿಸಬೇಕು. ಕೊಡೋದಕ್ಕೆ ಅಂತಲೇ ಕೆಲವಿದೆ. ಅದೇನು ಕೊಡೋದಕ್ಕೆ ಕೆಲವಿದೆ, ಅದು ಉಪಯೋಗಿಸ್ಕೊಳ್ಳೋದಲ್ಲ. ಅದು ಯಾವ ಉಪಯೋಗಕ್ಕೂ ಬರಲ್ಲ. ಏನೋ ಮನೇಲಿದೆ, ಯಾರೋ ಕೊಟ್ಟಿದ್ದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ನಾನು ಕೊಟ್ಟೆ ಅಂತ ಎಲ್ಲರ ಎದುರಿಗೂ ಇದು ಸ್ಟಾಪ್ ಆಗಬೇಕು. ಜೆನ್ಯೂನಿಟಿ ಇರಲ್ಲ. ಕೊಡೋದು ಅಂದಾಗ ಭಾಳ ದೊಡ್ಡದದು. ಒಂದು ಸತಿ ಒಬ್ಬರು ಕೊಟ್ಟಾಗ ಋಣ ತೀರುತ್ತೆ. ಈ ಥರ ಮಾಡಿಕೊಟ್ಟಾಗ ಕರ್ಮ ಆಗತ್ತೆ. ನೋಡೋದಕ್ಕೆ ಮೇಲ್ಗಡೆ ಚಿನ್ನಾರಿ ಪೇಪರ್ ಒಳಗಡೆ ಕಲ್ಲಿಟ್ಕೊಟ್ರೆ ಕರ್ಮ ಆಗಲ್ವ? ಅವ್ರಿಗೆ ಉಪಯೋಗಕ್ಕೆ ಬರಲ್ಲ. ಏನೋ ಕಿತ್ತೋಗಿರೋದು, ಏನೋ ಉಪಯೋಗಕ್ಕೆ ಬರದೇ ಇರೋದು, ಹಾಳಾಗಿರೋದು, ಅಯ್ಯೋ ಇದೆಯಲ್ಲ ಕೊಡೋಣ, ಇದು ಇಟ್ಕೊಂಡು ಏನು ಮಾಡೋಣ, ಕೊಟ್ಬಿಡೋಣ, ಆ ಥರದ್ದೆಲ್ಲ ಕೊಟ್ಟರೆ ನಿಜವಾಗ್ಲೂ ಕೊಟ್ಟವ್ರಿಗೆ ಶ್ರೇಯಸ್ಸಿಲ್ಲ.
ಗುರುಗಳು ಫಸ್ಟ್ ಆಫ್ ಆಲ್ ಗುರುಗೆ ಬೇಕಾಗಿರೋದು ಶಿಷ್ಯನ ಒಂದು ಉದ್ಧಾರ. ಶಿಷ್ಯ ಕೊಟ್ಟರೂ ಕೂಡ ಅದರಿಂದ ಶಿಷ್ಯ ಉದ್ಧಾರ ಆಗುವಂಥದ್ದು ಕೊಡೋಕ್ಕೆ ಗುರು ಇಷ್ಟಪಡ್ತಾನೆ ಹೊರತು ಗುರು ಏನಾದರೂ ಕೊಡಪ್ಪ ಅಂತ ಹೇಳಲ್ಲ. ನೀನು ಉದ್ಧಾರ ಆಗುವಂಥದ್ದು, ನೀನು ಉದ್ಧಾರ ಆಗೋದು ಕೊಡು, ನನಗೆ ಬೇಕಾದ್ದಲ್ಲ. ನೀನು ಉದ್ಧಾರ ಆಗ್ತೀಯ ಇದು ಕೊಟ್ಟರೆ, ಈ ಮುರಿದೋಗಿರೋದು ಹರಿದೋಗಿರೋದು ಉಪಯೋಗಕ್ಕೆ ಬರದೇ ಇರೋದು ಕೊಟ್ಟರೆ ನೀನು ಉದ್ಧಾರ ಆಗ್ತೀಯ ನೋಡ್ಕೊ. ಹಾಗಿದ್ರೆ ಕೊಡು, ನೀನು ಉದ್ಧಾರ ಆಗೋದು ಕೊಡು, ನಿನಗೆ ಪುಣ್ಯ ಬರೋದು ಕೊಡು, ನಿನಗೆ ಕೀರ್ತಿ ಬರೋದು ಕೊಡು, ನಿನ್ನ ಯಶಸ್ಸಿಗೆ ಕೊಡು, ನಿನಗೆ ಋಣ ತೀರುವಂಥದ್ದು ಕೊಡು ಅಂತ ಕೊಡೋದನ್ನು ಗುರು ಹೇಳ್ಕೊಡ್ತಾನೆ. ಹಾಗೆ ಗುರುಗೆ ಏನಂದ್ರೆ ಅದು ಕೊಡೋಂಗಿಲ್ಲ, ಶಾಸ್ತ್ರಕ್ಕೆ ಕೊಡೋಂಗಿಲ್ಲ, ಎಲ್ಲರ ಎದುರಿಗೂ ಶೋಗೆ ಕೊಡೋದಿಲ್ಲ. ಗುರು ಕೊಡೋರ ಹತ್ರ ಇಸ್ಕೊಳ್ಳೋನಲ್ಲ. ಗುರು ಏನಾದ್ರೂ ಅಪೇಕ್ಷೆ ಪಟ್ಟಿದ್ದರೆ ಅದು ಪರಮಾತ್ಮನ ಇಚ್ಛೆ ಆಗಿರುತ್ತೆ. ಅದನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಅದನ್ನು ನಿಭಾಯಿಸೋಕ್ಕೆ ಅಥವಾ ಅದನ್ನು ಪೂರೈಸೋಕ್ಕೆ ಹೊರತು ಬೇರೆ ಇಲ್ಲ. ಟೀಚರ್ಗೂ ಗುರುವಿಗೂ ಏನು ವ್ಯತ್ಯಾಸ ಅಮ್ಮ? ಆ ವರ್ಡಲ್ಲೇ ಇದೆ. ಟೀಚರ್ ಅಂದರೆ ಟೀಚ್ ಮಾಡೋನು, ಅಂದರೆ ಕಲಿಸೋನು. ಅಂದರೆ ನೀನು ಪಾಠನ ಅವನಿಗೆ ಒಪ್ಪಿಸ್ಬೇಕು. ಆಮೇಲೆ ಇದು ಒಪ್ಪಿಸಿದ ತಕ್ಷಣ ಇದು ಮುಗೀತು, ಇನ್ನೊಂದು ಪಾಠ, ಆ ಥರ ಒಂದು ಪರೀಕ್ಷೆಗೆ ಕಟ್ಟಿ ನಿನಗೆ ಪಾಸ್ ಮಾಡೋ ಹಾಗೆ ಮಾಡ್ತಾನೆ. ಅಂದರೆ ಇದು ಹೊರಗಡೆ ಜ್ಞಾನ, ಪ್ರಾಪಂಚಿಕ ಜ್ಞಾನ ಕಲಿಯೋಕ್ಕೆ ಬೇಕಾಗುತ್ತೆ, ಸ್ಟಡಿಗೆ ಬೇಕು. ಉಪಾಧ್ಯಾಯ ಅಂದಾಗ ಅವನ ಒಂದು ಪರಿಸರ, ಒಂದು ಜ್ಞಾನವನ್ನು, ವಿದ್ಯೆಯನ್ನು ಕೊಡ್ತಾನೆ. ಇದರಿಂದ ನಿನ್ನ ಜೀವನ ಉದ್ಧಾರ ಆಗುತ್ತೆ. ಆಮೇಲೆ ನೀನು ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಮಾರ್ಕ್ಸ್ ಸಿಗುತ್ತೆ, ಸಂಪಾದಿಸ್ತೀಯ, ಒಳ್ಳೆ ಪೊಸಿಷನ್ ಸಿಗುತ್ತೆ. ಇದೆಲ್ಲನೂ ಅದು ಕೂಡ ಬಹಳ ಮುಖ್ಯವಾದ ಒಂದು ಪಾತ್ರ, ಉಪಾಧ್ಯಾಯನ ಪಾತ್ರ. ಉಪಾಧ್ಯಾಯರಲ್ಲೂ ಕೆಲವರು ಕ್ವಾಲಿಟಿ ಉಪಾಧ್ಯಾಯರು ಇರ್ತಾರೆ. ಬರೀ ಅದು ಸುಮ್ಮನೆ ಪಾಠಕ್ಕೆ ಬರಲ್ಲ, ಅವರಿಗೆ ತುಡಿತಾ ಇರುತ್ತೆ, ಈ ಹುಡುಗ ಬರೀ ಪಾಠ ಕಲಿಯೋದಲ್ಲ ಜೀವನ ಕಲೀಲಿ ಅಂತ. ಅಂಥವ್ರು ನನಗೆ ಸಿಕ್ಕಿದ್ದಾರೆ. ಮಿಡ್ಲ್ ಸ್ಕೂಲ್ನಲ್ಲೂ ಇದ್ದರು, ಹೈಸ್ಕೂಲ್ನಲ್ಲೂ ಇದ್ದರು, ಕಾಲೇಜಲ್ಲೂ ಇದ್ದರು. 100ಕ್ಕೆ ಸಿಗ್ತಾರೆ, ಅವರು ಗುರುಗಳಾಗ್ತಾರೆ. ಅವ್ರದ್ದು ಯಾವತ್ತೂ ದಾರಿದೀಪ ಆಗಿರ್ತಾರೆ. ಅವ್ರು ಯಾವತ್ತೂ ಕೂಡ ನಮಗೆ ನೆನಪಿನಲ್ಲಿ ಇರ್ತಾರೆ. ಯಾವ ಗುರುನ ಜ್ಞಾಪಿಸ್ಕೊಂಡು ಕೂಡ ಆ ಗುರು ಸ್ಥಾನದಲ್ಲಿ ಅವರು ಬರ್ತಾರೆ. ಉಪಾಧ್ಯಾಯನಿಂದ ಗುರುವಿಗೆ ಒಂದು ಶಿಫ್ಟ್ ಇದೆ. ಆ ಕ್ವಾಲಿಟಿ, ಅವನು ಯಾಕೆ ಹೇಳ್ಕೊಡ್ತಾ ಇದ್ದಾನೆ ಪಾಠ, ಅವನ ಲೈವ್ಲಿಹುಡ್ಡ, ಅವನಿಗೆ ಲೈಫಾ, ಅವನ ಕ್ವಾಲಿಟಿ, ಅವನು ಯಾವ ರೀತಿ ಜೀವನ ಮಾಡ್ತಾನೆ ಅನ್ನೋದ್ರ ಮೇಲೆ ಹೋಗುತ್ತೆ. ಉಪಾಧ್ಯಾಯರಿಗೆ ಒಂದು ಟ್ರೈನಿಂಗ್ ಆಗಿದ್ದರೆ ಸಾಕು. ಗುರುಗೆ ಲೈಫ್ ಟ್ರೈನಿಂಗ್ ಇರುತ್ತೆ. ಮಕ್ಕಳು ಈ ರೀತಿ ಜೀವನ ಮಾಡಬೇಕು, ಸಂಸ್ಕಾರವಂತರಾಗಬೇಕು ಅಂತಿರುತ್ತೆ. ಅದರಿಂದ ಅಲ್ಲೇ ಉಪಾಧ್ಯಾಯನಲ್ಲೇ ಉತ್ತಮವಾಗಿ ಅವನು ಜೀವನಕ್ಕೆ ಪರಿಣಾಮ ಬೀರುವಂಥವನು ಅಲ್ಲೂ ಗುರು ಆಗ್ತಾನೆ. ಗುರು ಅಂದರೆ ಅವನು ಜೀವನನ ಅನುಭವದಲ್ಲಿ ಜೀವನ ವಿಕಾಸ ಆಗುವಂಥ ಮಾರ್ಗಗಳನ್ನು ತೋರಿಸೋನು. ಸ್ಪಿರಿಚುಯಾಲಿಟಿ ಏನು, ನಿಜವಾಗ್ಲೂ ನಿನ್ನ ಗುರಿ ಏನು, ಜೀವನದ ಉದ್ದೇಶ ಏನು, ನೀನು ಯಾವ ರೀತಿ ಮಾಡಿದ್ರೆ ಜೀವನ ನಿಂದು ಚೆನ್ನಾಗಾಗುತ್ತೆ, ಬಂಧನದಿಂದ ಹೇಗೆ ಬಿಡಿಸ್ಕೊಳ್ಳೋದು, ಜನ್ಮ ಸಾರ್ಥಕತೆ ಬಗ್ಗೆ ಹೇಳ್ತಾನಲ್ಲ, ಅವನು ನಿಜವಾದ ಗುರು. ಆನ್ಲೈನ್ ಗುರುಗಳಿಗೂ ಲೈವ್ ಗುರುಗಳಿಗೂ ಏನು? ಆನ್ಲೈನ್ ಲೈವ್ ಅಂದ ತಕ್ಷಣ ಲೈಫ್ ಇದೆ ಅಂದ ತಕ್ಷಣ ಅವ್ರ ಪ್ರೆಸೆನ್ಸ್ನಲ್ಲಿ ಒಂದು ಎನರ್ಜಿ ಇದೆ. ಆ ಪ್ರೆಸೆನ್ಸ್ನಲ್ಲಿ ಎನರ್ಜಿ ಇದೆ ಅಂದ ತಕ್ಷಣ ಅಲ್ಲೊಂದು ಫ್ರೀಕ್ವೆನ್ಸಿ, ವೈಬ್ರೇಷನ್ ಇದೆ. ಹಾಗಂದ ತಕ್ಷಣ ಜೆನ್ಯೂನಿಟಿ ಇದೆ. ಅಲ್ಲಿ ಹೋದಾಗ ಅನುಭವ ಏನೋ ಸಿಗುತ್ತೆ. ಆ ಅನುಭವದಲ್ಲಿ ನಾವು ಬಹಳಷ್ಟು ನಮಗೆ ಕಲಿಯೋದಕ್ಕಾಗುತ್ತೆ, ಅನುಭವಕ್ಕೆ ಬರುತ್ತೆ. ಕಲಿಕೆ ಯಾವತ್ತೂ ಅನುಭವ ವೇದ್ಯವಾದದ್ದು, ಗುರುಗಳ ಸನ್ನಿಧಾನದಲ್ಲಿ ಅದರಲ್ಲೂ ಕೂಡ. ಅದರಿಂದ ಆನ್ಲೈನ್ ಗುರು ಅಂದರೆ ನಿಮಗೆ ಇನ್ಫಾರ್ಮೇಟಿವ್ ಗುರು, ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಎಷ್ಟೋ ಸತಿ ನಾನೇ ಗಮನಿಸಿದ್ದೀನಿ, ವಿಡಿಯೋ ನೋಡ್ತಿರ್ತಾರೆ, ವಿಡಿಯೋದಿಂದ ಅವ್ರಿಗೆ ಅನುಭವ ಆಗಿರುತ್ತೆ. ಎಷ್ಟೋ ಎಲ್ಲೋ ಸಿಕ್ಕಾಕೊಂಡಿರೋರು ಬಿಡಿಸ್ಕೊಂಡಿರ್ತಾರೆ. ಇಷ್ಟು ಬಿಡಿಸ್ಕೊಂಡ್ರೂ ಕೂಡ ನಾನು ಲೈವ್ ಸಿಕ್ಕಿದಾಗ ಕೆಲವರು ನಾನು ವಿಡಿಯೋ ನೋಡ್ತಿದ್ದೀನಿ ಅಂತ ಹೇಳೋಕ್ಕೂ ಸಂಕೋಚ ಪಟ್ಕೋತಾರೆ. ನಾನು ವಿಡಿಯೋ ನೋಡ್ತಾ ಇದ್ದೀನಿ, ಇದರಿಂದ ನನಗೆ ಅನುಕೂಲ ಆಯಿತು ಅಂತ ಹೇಳೋಷ್ಟು ಕೂಡ ಅವ್ರು ಈಗೋ ಬಿಡೋದಿಲ್ಲ. ಅದನ್ನೂ ಕೂಡ ಮುಚ್ಚಿಟ್ಕೊಳ್ತಾರೆ. ಅವ್ರು ವಿಡಿಯೋ ನೋಡ್ತಾ ಇದ್ದಾರೆ, ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಕೆಲವರು ನೋಡ್ತಾ ಇರೋರು ಬಂದು ಹೇಳ್ತಾರೆ ನನಗೆ ಉಪಯೋಗ ಆಗಿದೆ ಅಂತ. ಅದು 100ಕ್ಕೆ 10 ಜನ ಮಾತ್ರ. ಹೀಗೆ ಲೈವ್ ಗುರು ಅಂದರೆ
ನೀವು ನಿಮ್ಮ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಇವ್ರ ಪಾರ್ಟಿಸಿಪೇಷನ್ ಮುಖ್ಯ. ಇದು ತುಂಬ ಡಿಮಾಂಡ್ ಮಾಡುತ್ತೆ, ಅದಕ್ಕೆ ಸರಿಯಾಗಿ ಅದಕ್ಕೆ ಫಲವೂ ಸಿಗುತ್ತೆ. ಆನ್ಲೈನ್ ಗುರು ಏನು ಡಿಮಾಂಡ್ ಮಾಡಲ್ಲ, ನೀವು ನಿಮ್ಗೆ ಇಷ್ಟ ಬಂದಿದ್ದು ವಾಪಸ್ ಬರಿಬೋದು ಅವ್ರಿಗೆ. ಆನ್ಲೈನ್ ಗುರು ಬರೀ ಇನ್ಫಾರ್ಮೇಷನ್ ಅಷ್ಟೇ. ಯಾವತ್ತೋ ಒಂದಿನ ನಾವು ಮೀಟ್ ಮಾಡಬೇಕು ಅಂತ ಬಂದಾಗ ಆಗ ನಿಮಗೆ ಅದರಿಂದ ಏನೋ ಒಂಚೂರು ಸಿಕ್ಕಿದೆ ಅಂತ ಅದಾದರೂ ಆಗಬೇಕು.